ಹಾಯ್, ಇವತ್ತು ಈ ರೀತಿ ಗ್ರಾನಿ ಸ್ಕ್ವೇರ್ ಮಾಡೋದು ಹೇಗೆ ಅಂತ ಹೇಳಿ ತೋರಿಸ್ಕೊಡ್ತಿದ್ದೀನಿ. ಸ್ಟಾರ್ಟಿಂಗು ನಾನಿವಾಗ ಸ್ಲಿಪ್ ನಾಟ್ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ದಾರನ ಒಂದ್ಸತಿ ಸುತ್ತಕೊಂಡು ಕ್ರೋಶನ ಅದರೊಳಗಡೆಯಿಂದ ಸೇರಿಸಿ ಹೀಗೆ ದಾರನ ಎಳ್ಕೊಳ್ಬೇಕು. ಇವಾಗ 4 ಚೈನ್ ಸ್ಟಿಚಸ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಮೊದಲನೇ ಚೈನ್ ಸ್ಟಿಚ್ ಇತ್ತಲ್ವಾ, ಫಸ್ಟ್ ಚೈನು, ಅದಕ್ಕೆ ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿಯಾಗಿ ರೌಂಡ್ಗೆ ನಮ್ಗೆ ಕಾಣಿಸ್ತಿದೆ. ಇವಾಗ 3 ಚೈನ್ ಹಾಕೊಳ್ತಾ ಇದ್ದೀನಿ. 3 ಚೈನ್ ಹಾಕೊಂಡು 2 ಡಬಲ್ ಕ್ರೋಶೆಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಸ್ಟಾರ್ಟಿಂಗ್ ನಾವು 3 ಚೈನ್ ಹಾಕೊಂಡಿದ್ವಿ ಅಲ್ವಾ, ಅದು ಸಹ ಒಂದು ಡಬಲ್ ಕ್ರೋಶೆ ಕೌಂಟ್ ಆಗುತ್ತೆ. ಟೋಟಲ್ 3 ಡಬಲ್ ಕ್ರೋಶೆಗಳನ್ನ ಹಾಕೊಂಡಿದ್ದೀವಿ. ಈಗ 2 ಚೈನ್ ಹಾಕೊಂಡು ಮತ್ತೆ 3 ಡಬಲ್ ಕ್ರೋಶೆಗಳನ್ನ ಹಾಕೊಳ್ಬೇಕು. ಎರಡು ಚೈನ್ ಹಾಕೊಳ್ತಾ ಇದ್ದೀನಿ. 3 ಡಬಲ್ ಕ್ರೋಶೆಗಳು. ಎರಡು ಚೈನ್ ಮತ್ತೆ 3 ಡಬಲ್ ಕ್ರೋಶ. ಎರಡು ಚೈನ್ ಹಾಕೊಳ್ಬೇಕು. ಇವಾಗ ಇದು ಲಾಸ್ಟ್ ಒಂತ್ 2 ಚೈನ್ ಹಾಕೊಳ್ತಾ ಇರೋದು ನಾವು. ಇವಾಗ ನೋಡಿ, ನಾವು ಸ್ಟಾರ್ಟಿಂಗ್ 3 ಚೈನ್ ಹಾಕೊಂಡಿದ್ವಿ ಅಲ್ವಾ, 3ನೇ ಚೈನ್ ಒಳಗಡೆ ಈ ರೀತಿ ಸ್ಲಿಪ್ ನಾಟ್ ಅನ್ನ ಹಾಕೊಳ್ಬೇಕು. ಇಲ್ಲಿಗೆ ಈ ರೌಂಡ್ ಕಂಪ್ಲೀಟ್ ಆಗಿರುತ್ತೆ. ನೆಕ್ಸ್ಟ್ ನಾವು 2ನೇ ರೌಂಡ್ ಸ್ಟಾರ್ಟ್ ಮಾಡೋದಕ್ಕೆ 3 ಚೈನ್ ನ ಹಾಕೊಳ್ತಾ ಇದ್ದೀನಿ. ನೋಡಿ, 3 ಚೈನ್ ಹಾಕೊಂಡಿದ್ದೀನಿ. ಇವಾಗ ಇಲ್ಲಿ ಈ ರೀತಿ ಗ್ಯಾಪ್ ಇದೆ ಅಲ್ವಾ, ನಾವು 2 ಚೈನ್ ಹಾಕೊಂಡು ಒಂದೊಂದು ಗ್ಯಾಪ್ ಇಟ್ಟಿದ್ವಲ್ವಾ, ಇವಾಗ ಫಸ್ಟ್ ಚೈನ್ ಇದೆಯಲ್ಲ ಅಲ್ಲಿ ಗ್ಯಾಪ್ ಇದೆ,
ಅದಕ್ಕೆ ನಾನು ಇವಾಗ 2 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗು 3 ಚೈನು ಸಹ ಒಂದು ಡಬಲ್ ಕ್ರೋಶ ಕೌಂಟ್ ಆಗುತ್ತೆ. ಟೋಟಲ್ 3 ಡಬಲ್ ಕ್ರೋಶಗಳನ್ನ ಹಾಕೊಂಡಿದ್ದೀನಿ. ನೋಡಿ 3 ಡಬಲ್ ಕ್ರೋಶಗಳು ಕಾಣಿಸ್ತಿದೆ ಅಲ್ವಾ. ಈಗ ನೆಕ್ಸ್ಟ್ ನಾನು 2 ಚೈನ್ ಹಾಕೊಳ್ಳೋದಿಲ್ಲ ಫಸ್ಟ್ ರೌಂಡ್ ತರ, ಡೈರೆಕ್ಟ್ ನೋಡಿ ಅಲ್ಲಿ ಇನ್ನೊಂದು ಸೆಕೆಂಡ್ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿಗೆ ಮತ್ತೆ ಡಬಲ್ ಕ್ರೋಶಗಳನ್ನ ಮಾಡ್ತಾ ಇದ್ದೀನಿ. 3 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಇವಾಗ 3 ಡಬಲ್ ಕ್ರೋಶಗಳನ್ನ ಹಾಕಿದ್ದೀನಿ. ಈಗ 2 ಚೈನ್ ಹಾಕೊಂಡು ಮತ್ತೆ ಅದೇ ಗ್ಯಾಪ್ ಒಳಗಡೆಗೆನೆ ಇನ್ನೂ 3 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಗ್ಯಾಪಿಗೆ ಮತ್ತೆ 3 ಡಬಲ್ ಕ್ರೋಶ, 2 ಚೈನ್ ಮತ್ತೆ 3 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ ಈ ರೀತಿ ಮೂಲೆಗಳು ಸ್ಕ್ವೇರ್ ಆಗಿ ಕಾಣಿಸ್ತಿದೆ ಅಲ್ವಾ. ನೆಕ್ಸ್ಟ್ ನಾವು ಪೂರ್ತಿ ಲಾಸ್ಟ್ ವರ್ಗುನು ಇದೇ ರೀತಿ ಕಂಪ್ಲೀಟ್ ಮಾಡ್ಕೊಳ್ಬೇಕು. ಇವಾಗ ಲಾಸ್ಟ್ ಬಂತು ನಾವು ಸ್ಟಾರ್ಟಿಂಗ್ 3 ಚೈನ್ ಹಾಕೊಂಡು ಸ್ಟಾರ್ಟ್ ಮಾಡಿದ್ವಲ್ವಾ, ಅಲ್ಲಿಗೆ ಮತ್ತೆ 3 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ಇವಾಗ 2 ಚೈನ್ ಹಾಕೊಂಡು ಮತ್ತೆ 3ನೇ ಸ್ಟಿಚ್ ಇತ್ತಲ್ವಾ, ಸ್ಟಾರ್ಟಿಂಗ್ ನಾವು 3ನೇ ಚೈನ್ ಹಾಕೊಂಡಿದ್ವಲ್ವಾ, ಅದಕ್ಕೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿಗೆ 2ನೇ ರೌಂಡು ಕಂಪ್ಲೀಟ್ ಆಗತ್ತೆ. ಇವಾಗ ಮತ್ತೆ ನೆಕ್ಸ್ಟ್ ರೌಂಡಿಗೆ 3 ಚೈನ್ ಹಾಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. 2 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ನೋಡಿ ಇಲ್ಲಿ ಮಧ್ಯದಲ್ಲಿ ಗ್ಯಾಪ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿಗೆ 3 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಇಲ್ಲಿ ಕಾರ್ನರ್ ಕಾಣಿಸ್ತಿದೆ ಅಲ್ವಾ, ಅಲ್ಲಿಗೆ 3 ಡಬಲ್ ಕ್ರೋಶ ಮತ್ತೆ 2 ಚೈನು ಮತ್ತೆ 3 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ಇವಾಗ ಮತ್ತೆ ಇಲ್ಲಿ ನೆಕ್ಸ್ಟ್ ಗ್ಯಾಪ್ ಒಂದು ಕಾಣಿಸ್ತಿದೆ ಅಲ್ವಾ, ಅಲ್ಲಿಗೆ ಮತ್ತೆ 3 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ಇಲ್ಲಿಗೆ 3 ಡಬಲ್ ಕ್ರೋಶ, 2 ಚೈನು ಮತ್ತೆ 3 ಡಬಲ್ ಕ್ರೋಶಗಳನ್ನ ಹಾಕೊಳ್ಬೇಕು. ಇದೇ ರೀತಿ ಪೂರ್ತಿ ರೌಂಡು ಕಂಪ್ಲೀಟ್ ಮಾಡ್ಕೊಳ್ಬೇಕು. ಲಾಸ್ಟ್ ಅಲ್ಲಿ 3 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಇವಾಗ 2 ಚೈನ್ ಹಾಕೊಳ್ತಾ ಇದ್ದೀನಿ. ನಾವು ಸ್ಟಾರ್ಟಿಂಗ್ 3 ಚೈನ್ ಹಾಕೊಂಡಿದ್ವಲ್ವಾ, 3ನೇ ಚೈನಿಗೆ ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ. ಇವಾಗ 3ನೇ ರೌಂಡ್ ಕಂಪ್ಲೀಟ್ ಆಗಿದೆ. 4ನೇ ರೌಂಡ್ ಸ್ಟಾರ್ಟ್ ಮಾಡಕ್ಕೆ ಮತ್ತೆ 3 ಚೈನ್ ಹಾಕೊಂಡು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಎರಡು ಡಬಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಇವಾಗ ಈ ಗ್ಯಾಪ್ ಇದೆ ಅಲ್ವಾ, ಇಲ್ಲಿ ನೋಡಿ, ಇಲ್ಲಿಗೆ 3 ಡಬಲ್ ಕ್ರೋಶನ ಹಾಕೊಳ್ತಾ ಇದ್ದೀನಿ. ಮತ್ತೆ ನೆಕ್ಸ್ಟ್ ಗ್ಯಾಪ್ ಅಲ್ಲೂ ಸಹ 3 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ.
ಇವಾಗ ನೋಡಿ ಕಾರ್ನರ್ ಸ್ಟಿಚ್ ಹಾಕೊಳ್ತಾ ಇರೋದು 3 ಡಬಲ್ ಕ್ರೋಶ, 2 ಚೈನ್ ಮತ್ತೆ 3 ಡಬಲ್ ಕ್ರೋಶ. ಪ್ರತಿ ಕಾರ್ನರ್ ಸೈಡ್ಗೂ ಸಹ ಇದೇ ಸ್ಟಿಚ್ ರಿಪೀಟ್ ಆಗುತ್ತೆ. ನಾವು ಇಲ್ಲಿ 2 ಎಕ್ಸ್ಟ್ರಾ ಚೈನ್ ಹಾಕೊಂಡು ಮತ್ತೆ 3 ಡಬಲ್ ಕ್ರೋಶ ಮಾಡ್ಕೊಳ್ತೀವಲ್ಲ, ಅದರಿಂದ ಕಾರ್ನರ್ ಅಲ್ಲಿ ಕ್ಲೀನ್ ಆಗಿ ಸ್ಕ್ವೇರ್ ಶೇಪ್ ನಮ್ಗೆ ಕಾಣಿಸುತ್ತೆ. ಇಲ್ಲ ಅಂದ್ರೆ ಅದು ಸರ್ಕಲ್ ಪ್ಯಾಟರ್ನ್ ತರ ಕಾಣಿಸೋದಕ್ಕೆ ಶುರು ಆಗುತ್ತೆ. ನಮ್ಗೆ ಇದು ಸ್ಕ್ವೇರ್ ಶೇಪ್ ಬರೋದಕ್ಕೋಸ್ಕರ ಪ್ರತಿ ಕಾರ್ನರ್ ಅಲ್ಲೂ ಸಹ 2 ಎಕ್ಸ್ಟ್ರಾ ಚೈನ್ ಹಾಕೊಂಡು 3 ಡಬಲ್ ಕ್ರೋಶಗಳನ್ನ ಮಾಡ್ಕೊಳ್ತೀವಿ. ನೆಕ್ಸ್ಟ್ ಈ ಗ್ಯಾಪ್ಗಳಲ್ಲಿ 3 ಡಬಲ್ ಕ್ರೋಶ ಮತ್ತೆ ಕಾರ್ನರ್ ಅಲ್ಲಿ 3 ಡಬಲ್ ಕ್ರೋಶ, 2 ಚೈನ್ ಮತ್ತೆ 3 ಡಬಲ್ ಕ್ರೋಶ, ಹೀಗೆ ಲಾಸ್ಟ್ ವರ್ಗುನು ಹಾಕೊಂಡಿದೀನಿ. ಇವಾಗ ಲಾಸ್ಟ್ ಅಲ್ಲಿ 3 ಡಬಲ್ ಕ್ರೋಶಗಳನ್ನ ಹಾಕೊಳ್ತಾ ಇದ್ದೀನಿ. ಇವಾಗ 2 ಚೈನ್ ಹಾಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗ್ 3 ಚೈನ್ ಹಾಕೊಂಡಿರ್ತೀವಲ್ವಾ, 3ನೇ ಚೈನ್ಗೆ ಒಂದು ಸ್ಲಿಪ್ ಸ್ಟಿಚ್ ಅನ್ನ ಹಾಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಗ್ರಾನಿ ಸ್ಕ್ವೇರ್ ಹಾಕೊಳ್ಳೋದು ತುಂಬಾನೇ ಈಸಿ. ಇವಾಗ ಒಂದು ಚೈನ್ ಹಾಕೊಂಡು ಥ್ರೆಡ್ ನ ಕಟ್ ಮಾಡ್ಕೊಳ್ಬೇಕು. ಇವತ್ತಿನ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೂ ಯಾರೆಲ್ಲ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ದಿರ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.